ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ನಾಮಪತ್ರಕ್ಕೆ ಸುಮಲತಾ ಏಜೆಂಟ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಖಿಲ್ ಹಳೆಯ ಫಾರ್ಮ್ಯಾಟ್ ನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಸಲ್ಲಿಸಿರೋ ಫಾರ್ಮ್ 26 ಹಳೆಯ ನಮೂನೆಯಲ್ಲಿದೆ. ನಿಖಿಲ್ ನಾಮಪತ್ರವನ್ನ ಸಿಂಧುಗೊಳಿಸುವಂತೆ ಸುಮಲತಾ ಏಜೆಂಟ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಮಪತ್ರ ಪರಿಶೀಲನೆಯ ವಿಡಿಯೋ ದಾಖಲೆ ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸುಮಲತಾ ಪರ ಚುನಾವಣಾ ಏಜೆಂಟ್ ಮದನ್ ಕುಮಾರ್ ಈ ಒಂದು ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ನಾಮಪತ್ರ ಸಿಂಧು ಭಯ ಕಾಡುತ್ತಿದೆಯಾ? ಸುಮಲತಾ ಪರ ಚುನಾವಣಾ ಏಜೆಂಟ್ ಮದನ್ ಕುಮಾರ್ ಈ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ನಾಮಪತ್ರಕ್ಕೆ ಸುಮಲತಾ ಏಜೆಂಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಹಳೆಯ ಫಾರ್ಮ್ಯಾಟ್ ನಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಆಕ್ಷೇಪವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಸಲ್ಲಿಸಿರುವಂತಹ ಫಾರ್ಮ್ 26 ಹಳೆಯ ಫಾರ್ಮ್ಯಾಟ್ ನಲ್ಲಿದೆ, ಹಳೆಯ ನಮೂನೆಯಲ್ಲಿದೆ. ನಿಖಿಲ್ ನಾಮಪತ್ರವನ್ನ ಸಿಂಧುಗೊಳಿಸಬೇಕು, ಯಾಕಂದ್ರೆ ಅದು ಹಳೆಯ ನಮೂನೆಯಲ್ಲಿದೆ ಅನ್ನುವಂತಹ ಒಂದು ಆಕ್ಷೇಪವನ್ನ ಸುಮಲತಾ ಅವರ ಏಜೆಂಟ್ ಮಾಡಿದ್ದಾರೆ. ನಾಮಪತ್ರ ಪರಿಶೀಲನೆಯ ವಿಡಿಯೋ ದಾಖಲೆಯನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಸುಮಲತಾ ಪರ ಚುನಾವಣಾ ಏಜೆಂಟ್ ಮದನ್ ಕುಮಾರ್ ಈ ಒಂದು ಆಕ್ಷೇಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್, ನಿಖಿಲ್ ಕುಮಾರಸ್ವಾಮಿ ಅವರು ಸಲ್ಲಿಸಿರುವಂತಹ ನಾಮಪತ್ರ ಹಳೆಯ ಫಾರ್ಮ್ಯಾಟ್ ನಲ್ಲಿದೆ, ಹಾಗಾಗಿ ಅದನ್ನ ಸಿಂಧುಗೊಳಿಸಬೇಕು ಅನ್ನುವಂತಹ ಮನವಿಯನ್ನ ಸುಮಲತಾ ಅವರ ಏಜೆಂಟ್ ಆ ಒಂದು ಆಕ್ಷೇಪವನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ನಿಖಿಲ್ಗೆ ನಾಮಪತ್ರ ಸಿಂಧು ಭಯ ಕಾಡ್ತಿದ್ಯಾ ಹೇಗೆ ಅಂತ? ಖಂಡಿತವಾಗ್ಲೂ ಲಿಖಿತ, ಏನು ಇತ್ತೀಚೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಆ ಒಂದು ನಾಮಪತ್ರಕ್ಕೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಸಲ್ಲಿಸಿರ್ತಕ್ಕಂಥ ಒಂದು ಏನು ನಾಮಪತ್ರ ಇದೆ ಅದು ಹಳೆಯ ಫಾರ್ಮ್ಯಾಟ್ ನಲ್ಲಿ ಒಂದು ಸಲ್ಲಿಸಿದ್ದಾರೆ. ಇದು ಅಕ್ಷಮ್ಯವಾಗಿದೆ. ಈ ನಿಟ್ಟಿನಲ್ಲಿ ಇದನ್ನ ನಿಖಿಲ್ ಅವರ ನಾಮಪತ್ರವನ್ನ ಒಂದು ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು DC ಅವರಿಗೆ ಈಗ ಮನವಿ ಮಾಡಲಾಗಿದೆ. ಏನಂದ್ರೆ ಸುಮಲತಾ ಅವರ ಒಂದು ಅಂದ್ರೆ ಅಂಬರೀಶ್ ಅವರು ಅಂದ್ರೆ ದಿವಂಗತ ಅಂಬರೀಶ್ ಅವರ ಅಣ್ಣನ ಮಗ ಆಗಿರ್ತಕ್ಕಂಥ ಮದನ್ ಅವರು ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಈಗ 3:30ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಏನು ಗೊಂದಲ ಆಗಿದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ಲಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಏನು ಅಂಬರೀಶ್ ಅಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಈ ವಿಚಾರವಾಗಿ ತಗಾದೆ ಇತ್ತು. ಒಂದು ನಾಮಪತ್ರ ಒಂದು ಪರಿಶೀಲನೆ ಸರಿಯಾದ ಸಮರ್ಪಕ ಮಟ್ಟದಲ್ಲಿ ಮಾಡಿ ನಾನು ಕಾರಣಕ್ಕೋಸ್ಕರ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಲಿಖಿತ. ಓಕೆ, ಧನ್ಯವಾದ ಮೋಹನ್ ಮಾಹಿತಿಗಾಗಿ.